ಯಪ್ಪ ಹೆಂಗೋ ಮನೆಯಾಗ ಯಾರು ಇದ್ದಂಗೆ ಕಾಣಕ್ಕಿಲ್ಲ. ಇವತ್ತು ಅಲ್ಲಿ ಗುರುವಾರ ಅಲ್ವೇ? ಬರಲಿ ಏ ಸಸಿ ಬಾರ್ಲೆ, ನಿಂಗೆ ಹೆಂಗೆ ಚಳ್ಳೆ ಹಣ್ಣು ಕೊಡ್ಬೇಕು ಅಂತ ನನಗೆ ಗೊತ್ತದೆ. ಲೇ ಅನಿತಾ ಎಲ್ಲಾದ್ಲು ಸದ್ಯ ಬಿಡಕ್ಕಿಲ್ಲ? ಏಯ್ ಬಚ್ಚ ಮನೆ ಕೂತವಳೆ, ಇನ್ನೂ ತಳ್ಕೊಂಡಾಗಿಲ್ಲ ಇವಳ್ದು. ಬೆಳಿಗ್ಗೆ ಎದ್ದು 11 ಗಂಟೆ ಆದ್ರೂ ಇವಳು ಕೆಲಸ ಮಾತ್ರ ಮುಗಿಯಕ್ಕಿಲ್ಲ. ನಾನು ಕಾಣದೇ ಇರೋ ಕೆಲಸ, ನಾನು ಮಾಡದೇ ಇರೋ ಕೆಲಸ. ನಾನು 9 ಗಂಟೆಗೆಲ್ಲ ತೊಳ್ಕೊಂಡು ಪೂಜೆ ಮಾಡಿ ಆಲೆ ನಾಷ್ಟು ಮಾಡಾಯ್ತು. ಇವಳು ದಿನ ಈಗ ತಳ್ಕೊಳಕ್ಕೆ ಹೋಗೋಳು ಹೇಳು. ಯಾರು ಬಂದಂಗೋರೆ, ಬರಲಿ. ಏನೇ ಅದು ಹಂಗೆ ಒದರ್ತಾ ನಿಂತಿದ್ದಿ? ಬೀದಿ ಕೇಳಿಸ್ತದಲ್ಲ, ನೀನು ಬಾಯ್ ಬಿಡ್ಕೊತಾ ಇರೋದು. ನೀವು ಯಾಕೆ ಎತ್ತಾಗ ಹೋಗ್ಲಿಲ್ವೇ? ಮನೆಗೆ ಇದ್ದೀರೇ? ಅಯ್ಯಯ್ಯೇ ಎಲ್ಲರೂ ಹೋಗ್ಬೇಡ್ರಿ ವಯಸ್ಸಾಗದೆ ಅಂದರೆ ನೀನು ನೋಡ್ರಿ ಎಲ್ಲೂ ಹೋಗ್ಲಿಲ್ವೇ ಅಂತ್ಯಾ? ಹೊಸಿ ಕೆಲಸದೆ ಅದಕ್ಕೆ ಮನೇಲಿ ನೀ ಮಧ್ಯಾಹ್ನಕ್ಕೆ ಹೋಯ್ತೀನಿ ತಕೋ. ಅಂಥದ್ದೇನು ಕೆಲಸ? ಈ ಮನೆಯಾಗ ಏನು ಮಾಡಿರಿ? ಏಯ್ ಯಾರು ನೋಡೋಕೆ ಬರ್ತೀನಿ ನಿಂದವ್ರೆ, ಅದಕ್ಕೆ ಮನೆಯಾಗ ಯಾರು ನೋಡೋಕೆ ಬರ್ತಾರ್ರಿ? ಫ್ಯಾಕ್ಟ್ರಿಗೋ ಇಲ್ಲ ಆಚೆಗೋ ಹೋದ್ರೆ ಯಾರೋ ಸಿಕ್ಕಾರು. ಅಯ್ಯ ಹಾಳು ಬಸ್ತಿಯವಳೆ, ನಾನಿದ್ರೆ ನಿನಗೇನಲೇ ಮಾಡಿವ್ನಿ, ಯಾಕೆ ಹಿಂಗಾಡಿ? ಅಯ್ಯೋ ಯಪ್ಪ ನೀನಿರು, ನನಗೇನಾಗಬೇಕು? ನಾನೇನಾರು ಬೇಡ ಅನ್ನೇ? ಇರು, ಬೇಡ ಅಂದವ್ರು ಯಾರು? ಈ ಹಾಳಾದೋಳು ಈ ಅನಿತಾ ಬೇರೆ ಸಾನಕ್ಕೆ ಹೋಗಿ ಕೂತಾಳು. 11 ಗಂಟೆ ಆರು ಮುಗಿಲಿಲ್ಲ ಅವಳು. ನೋಡ್ತೀನಿ ತಾಳು. ಅಲ್ಲ ಕಡಲೆ, ಅವಳು ಸ್ನಾನ ಮಾಡೋದು ನೀ ಏನಿಲ್ಲ ನೋಡಿ. 11 ಗಂಟೆ ಆರು ಕೆಲಸ ಆಗಿಲ್ಲ ಅಂದರೆ ನೋಡ್ದಾ ಬಾಯೋದಂಗೆ ಮಾತಾಡೋದ? ನಾನು ಹೇಳಿದ್ದು ಸ್ನಾನ ಮಾಡೋದು ನೋಡ್ತೀನಿ ಅಂತಲ್ಲ, ಅಡುಗೆ ಮನೆಗೆ ಏನೋ ಕ್ಯಾಮ್ಯಾದ ನೋಡ್ತೀನಿ ಅಂತವ. ಓ ಹಂಗನ್ನು ಆ ಹುಡುಗಿ ಎಷ್ಟಾಗ್ತಾನ ಎಲ್ಲ ಕೆಲಸ ಮಾಡಿ ಈಗ ಸ್ನಾನಕ್ಕೆ ಹೋಗಿರ್ತಾಳೆ. ನೀನು ನನಗೆ ಬೆಳಗ್ಗೆ ಎದ್ದೆಟ್ಕೆಯ ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಮುಂದೆಲಿ ಶಿವ ಅಂತ ಗಂಟೆ ಆಡಿಸಿ ಮಾಡಿಕ್ಕಿದು ಉಂಡ್ಬಿಟ್ಟು ಕುಂತ್ಕೊಂಡು ಬಾಯ್ ಬಿಡ್ಕೊಳಕ್ಕಾಗತ್ತೆ? ಅವಳು ಒರೆಸಿ ಗುಡಿಸಿ ಅಡುಗೆ ಮನೆಯಲ್ಲೆಲ್ಲ ಮಾಡೋದು ಬೇಡವೆ? ಅದಕ್ಕೆ ಎಷ್ಟೊತ್ತಾಯ್ತದೆ. ಈಗ ದಡ್ಗರಿಯವಳು ಮಾಡೋಕ್ಕೆ ಬರ್ತಾರೇನೆ. ಅವಳು ಪಾಪ ಮಗ ಕಳಿಸಿ ಗಂಡಗೆ ಮಾಡಿಕೊಟ್ಟು ಮನೆ ಮಾಡೋ ಎಲ್ಲ ಮಾಡುವಾಗೆದ್ದು ಮಾಡೋಳು. ಅಯ್ಯೋ ನಿಂದೊಳೆ ಕಣಪ್ಪ, ವಯಸ್ಸಾಕದು ನನಗೆ. ಸುಮ್ಕಿರು. ಎದೊಳಕ್ಕೆ ಮನೆ ಕೊಳಕ್ಕೆ ಕಾಲು ನೋವು ಮಂಡಿ ನೋವು ಅಂತ ನಾನು ಒದ್ದಾಡ್ರೆ ನಿನಗೆ ನನ್ನ ಕೆಲಸ ಇನ್ನೂ ಮಾಡ್ತೀನಿ. ಮಾಡಿ ಸಾಲದು 30-40 ವರ್ಷದಿಂದವ ಇನ್ನೂ ಮಾಡಾನೆ. ನೀನು ಯಾವ ಸೀಮೆ ಗಂಡನೇ ಹೇಳು? ಅಲ್ಲ ಎಲ್ಲರೂ ಹೆಂಡ್ರದಿರಿಗೆ ಕೂತ್ಕಳೆ ಮಾಡಬೇಡ ಮನೇಲಿ ಮಾಡ್ತಾರೆ ಅಂದರೆ ನೀನು ಇನ್ನೂ ಮಾಡಲಿಲ್ವೇನು? ನಿನಗೆ ಕೈ ಕಾಲ ಸುಸ್ತಷ್ಟೇ, ಬಾಯಾಗೇನಿಲ್ಲ. ಸರಿ ಎಲ್ಲಿಗೆ ಅವರು ಇಷ್ಟರ ಮಟ್ಟಕ್ಕೆ ರೆಡಿಯಾಗಿ ದಡ್ಗರಿತಾ ಇದ್ದೀರಲ್ಲ, ಎತ್ತಾಗ ಹೋಗ್ಬೇಕು? ಎತ್ತಾಗ ಹೋಗೋಣ? ಎತ್ತಾಗೂ ಹೋಗಂಗಿಲ್ಲ. ಮನೆ ಆಯಿತು, ನಾನಾಯಿತು. ಮಾವಯ್ಯ, ಅತ್ತಮ್ಮ, ಅಯ್ಯಯ್ಯೋ ಆಳು ಬಸ್ತೋಳಿ ಇದ್ದಾಗಲೇ ಬಂದ್ಬಿಟ್ಲಲ್ಲಪ್ಪ. ಈಗ ಏನು ಹೇಳೋಣ ನಾನು? ಓಹ್ ತಾಯೇ ಸಸಿ ಬರವಾ, ಚೆನ್ನಾಗಿದೆಯೇ? ಬಾ. ಚೆನ್ನಾಗಿದ್ದೀನಿ ಮಾವಯ್ಯ. ನೀವು ನಾಷ್ಟ ಮಾಡಿದ್ರೆ ಅತ್ತಮ್ಮ? ಹ್ಞೂ ಸಸಿ, ನಾಷ್ಟ ಎಲ್ಲರದು ಆಯಿತು. ಬಾ ನೀನು ಮಾಡುವ. ಒಬ್ಳೆ ಬಂದ ಕಣತ್ತೆ. ಅವರು ಇದಕ್ಕೆ ಬಾಳೆ ಗಿಡಕ್ಕೆಲ್ಲ ಗುಣಿ ಮಾಡಿ ಆಳುಗಳು ಗೊಬ್ಬರ ಹಾಕ್ತಿದ್ರು. ಅಲ್ಲಿದ್ದರು, ನಾನು ಒಬ್ಳೆ ಬಂದೆ. ಪುಟ್ಟಿ ನನಗೆ ಸ್ಕೂಲಿಗೆ ಬಿಟ್ಬಿಟ್ಟು ಹಿಂಗೆ ಬರ್ತಾಯಿವ್ನಿ. ಓ ಮಗ ಸ್ಕೂಲ್ ಬಿಟ್ಟ, ಬಾ ಕುತ್ಕೋ, ಕಾಪಿ ಕುಡಿತೀಯೇ? ಅಲ್ಲ ಕಡ್ಲೆ, ಏನಿಲ್ಲ ನೀನು ಕಲ್ತಿರೋದು? ಯಾರ ಮನೆ ಬಂದರು ಕಾಪಿ ಕುಡಿತೀಯ ಅಂದರೆ ಯಾರು ಕುಡಿತೀವಿ ಕೊಡು ಅಂತಾರೆ. ಮಾಡ್ಕೊಬರ್ಬೇಕಪ್ಪ. ಹಾಂ ಹ್ಞೂ. ಅಯ್ಯೋ ಇನ್ನೇನು ಅನಿತಾ ಸಾನದಿಂದ ಬರ್ತಾಳೆ, ಮಾಡ್ಕೊಬರ್ತಾಳೆ. ನನಗೆ ಅದೇನೋ ಚೆನ್ನಾಗೇ ಬರ್ತಾಳೆ ಕಾಪಿ ಇತ್ತಾಗೆ ಅವಳು ಚಂದಕ್ಕೆ ಮಾಡ್ಕೊಡ್ತಾಳೆ. ಇರವ ಕುತ್ಕೋ, ಬಿಸ್ಲಲ್ಲಿ ಬಂದಿದ್ದಿ. ಅವಳು ಸಾಂದ ಮುಗಿಸ್ಕೊಂಡು ಬಂದು ಮಾಡ್ಕೊಡ್ತಾಳೆ. ಅದೇನು ಚೆನ್ನಾಗಿ ಮತ್ತೋಳು, ಅದೆಲ್ಲಿ ಕಲ್ತ್ಕೊಂಡು. ಅದು ಅಲ್ಲದೆ ಅಡುಗೆ ಮನೇಲಿ ಇವಾಗೆಲ್ಲ ಅವಳಿಗೆ ಬಿಟ್ಬಿಟ್ಟಿನಿ. ಅದು ಯಾವ್ಯಾವ್ದು ಎಲ್ಲಿಕ್ಕಿರ್ತಾಳೋ ತಡಿಕೊಂಡು ಮಾಡೋದಕ್ಕೆ ಅವಳೇ ಬಂದು ಮಾಡ್ಕೊಟ್ಬಿಟ್ರೆ ಒಳ್ಳೇದು. ಕುತ್ಕೋ. ಕೋಣಿಲ್ಲ ಅದೊಳ್ಳೆ ಎಲ್ಲ ಡೊಂಕು ಕುತ್ಕೊಳ್ಳವ. ಹಾಂ ಅದ್ಯಾಕೆ ಸಸಿ ಅಲ್ಲಿ ಕುತ್ಕೊಂಡೆ? ಚೇರ್ ಹಾಕ್ತೀನಿ ಎದ್ದಾಳೆ. ಸುಮ್ಕಿರೆ, ಇದಕ್ಕೇನಾಗದೆ? ಇದು ಕುತ್ಕೊಳ್ಳೋಕ್ಕೆ ಅಂತಲೇ ಕಟ್ಸಿದ್ದು. ನಮ್ಮ ಅಪ್ಪಿದ್ದು ಬೇಡ ಅಂದ ಕಟ್ಸುವಾಗ ನಾನು ತೊಟ್ಟಿ ಮನೆ ಬೇಕೇ ಬೇಕು, ಹಿಂಗೆ ಕುತ್ಕೊಳ್ಳೋಕೆ ಜಾಗ ಬೇಕೇ ಬೇಕು ಅಂತ ಕಟ್ಸಿವ್ನಿ. ಇಲ್ಲಿ ಬಿಡತ್ತೆ, ನೀವು ಕುತ್ಕೊಳ್ಳಿ. ಹಾಂ ಆಮೇಲೆ ಸಸಿ ನಾಷ್ಟ ಏನು ಮಾಡಿದ್ದೆ? ಉಪ್ಪಿಟ್ಟು ಮಾಡಿದ್ದೆ ಕಣತ್ತೆ. ಹಾಂ ಸತೀಸನು ಅಲ್ಲೇ ಅವನಿಂದೆ. ಮತ್ತೇನಕ್ಕೆ ಅಡುಗೆ ಮಾಡ್ಬೇಕೇನು? ಹ್ಞೂ ಆಳುಗಳು ಬೇರೆ ಅವರಲ್ಲ, ಅವ್ರಿಗೂ ಸೇಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಬಿರು ನೋಡ್ಬಿಟ್ರೆ ಆಮೇಲೆ ಅಡುಗೆ ಇಕ್ಕರೆ ಸರುತ್ತದೆ ಅಂತೇಳಿ ಹಿಂಗೆ ಪುಟ್ಟಿ ಬಿಟ್ಟೋಳು ಓಡ್ ಬಂದೀವ್ನಿ. ಒಳ್ಳೇದು. ಏನವ ಏನು ಬಿಸಿಲಲ್ಲಿ ಒಬ್ಳೆ ಇಲ್ಲಿ ಗಂಟೆ ದಡ್ಕ ಬಂದಿದ್ದಿ? ಏನಾರು ಇಸಿ ಇದ್ರೆ ಫೋನ್ ಮಾಡೋಕ್ಕಿಲ್ವೇ? ಅದು ಮಾವಯ್ಯ, ಅದು ಅತ್ತೆ ಹತ್ರ ಮೊನ್ನೆ ಮಾತಾಡ್ಕೊಂಡು ಹೋಗಿದ್ದೆ. ನೀವು ಹೇಳಿಲ್ವೇನತ್ತೆ ಮಾವ ಹಿಂಗೆ ಇಸೆ ಏನು ಅಂತ? ಇಸೆ ಅಲ್ಲ, ಅದೇ ಗಂಡಸ್ಗೆ ಗೌರಿ ದುಃಖ ಅಂತವ. ನಿಮ್ಮ ಮಾವ ಮನೆಯಾಗೆ ಇರ್ತಾರೆ. ಅದು ಅಲ್ಲದೆ ಅವ್ರಿಗೆ ನಮ್ಮ ಇಸೆ ಎಲ್ಲ ಕೇಳ್ಕೊಂಡು ಪುರ್ಸೊತ್ತಿಲ್ಲದವ. ಅದಕ್ಕೆ ಏನು ಹೇಳಲಿಲ್ಲ. ಅದು ನಾನು ನೀನು ಮಾತಾಡ್ಕೊಳ್ಳೋಣ ಬಿಡು. ಏನೇ ಅದು ನನಗೆ ಗೊತ್ತಾಗ್ದಂಗೆ ನೀವು ಮಾತಾಡ್ಕೊಳ್ಳೋಂಥದ್ದು? ಅದೇನಿದ್ರು ಮಾತಾಡೆ ಬಾಯ್ಬಿಟ್ಟು. ಅಂಥದ್ದೇನೆಲ್ಲ ಕಣ್ ಸುಮ್ಕಿರು. ನೀನು ಕಿವಿ ಚುರುಕಾಗೋಯ್ತವ ನಿಂಗೆ. ಅತ್ತೆ ಅದೇನು ಇಸೆ ಹೇಳ್ಬಿಡ್ರಿ. ಈಗ ಇನ್ನೇನು ನೀವು ಕೊಡುವಾಗೇನು ಮಾವ ಕಣ್ಣೆದ್ರಿಗೆ ಮುಚ್ಚಿಕೊಂಡು ಕೊಡೋಕ್ಕಾಗತ್ತೆ? ಅಯ್ಯೋ ತಾಯಿ, ಎಲ್ಲಿಂದ ಕೊಡೋಣ, ಏನು ಅಂತ ಕೊಡೋಣ? ನೀನು ನೋಡಿ ಕೊಡು ಅಂತೀಯ, ನಾನೇನು ಮಾಡಲಿ ಹೇಳು? ಏನವ ಕೊಡಬೇಕು? ಹಾಂ ಇದೇನಂತೆ ಹಿಂಗಂತೀರಿ? ಇದೇ ನಿಮ್ಮ ಮಾತನರ್ಥ? ಎಲ್ಲಿಂದ ಕೊಡಬೇಕು ಅಂದರೆ ಈಗ
ಇಲ್ಲ ಅಂತ ಹೇಳ್ತಿದ್ದೀರಿ. ಅಯ್ಯೋ ಇಲ್ಲದೆ ಇಲ್ಲ ಕಣವ, ಅದೇ ಅವತ್ತು ಹೇಳಿದ್ನಲ್ಲ ಇನ್ನು 2 ಅವೆ ಅಂತ. ಅವಯ ನನ್ನ ಹತ್ರ ಈಗಿರೋದು, ಅವಯ ಕೊಡ್ಬೇಕಷ್ಟೇ. ಏನವ ಏನು ಕೊಡಬೇಕು? ಏ ಗಿರ್ಜಿ ಏನು ಹೇಳ್ದೆ? ಏನಿಲ್ಲ ಕಣ್ ಸುಮ್ಮ ಕೂತ್ಕೋ. ಅದು ನಂದು ಅವಳ್ದು ಏನೋ ಅವರ ಕಣ. ಸಸಿ ನಿನಗೆ ಒಂದು ವಿಷಯ ಅವತ್ತು ಹೇಳೋದು ಹೆಂಗೆ ಅಂತೇಳಿ ನಾನು ಹೇಳೋಕ್ಕೆ ಹೋಗಲಿಲ್ಲ, ಸುಮ್ಕೆ ಆಗ್ಬಿಟ್ಟಿದ್ದೆ. ಹೇಳ್ತೀನಿ ಕೇಳಿಸ್ಕೊ. ಬರೀ ನೀವು ಅಷ್ಟೇ ಸುಮ್ಕೆ ಕೇಳಿಸ್ಕೊ. ಸುಮ್ಕೆ ಕಿರ್ಚಾಡಿದ್ರೆ ಪ್ರಯೋಜನ ಇಲ್ಲ ಕಣ. ಆಮೇಲೆ ಸುಮ್ಮನೆ ನನ್ನನ್ನು ದೂರಬೇಡ್ರಿ, ಇರೋದಿದ್ದಂಗೆ ಹೇಳ್ತೀನಿ ಅಷ್ಟೇ ಕಣ. ಸ್ನೇಹಿತರೆ ನಮಸ್ಕಾರ. ನಿಮ್ಮ ಸಸಿ ನಿಮ್ಮ ಹತ್ರ ಏನೋ ಒಂದು ಕೇಳ್ಕೊತಾವಳೆ. ಇಲ್ಲ ಅಂದೆಯಾ ನೀವೆಲ್ಲರೂ ಸಹಾಯ ಮಾಡಬೇಕು. ಏನಿಲ್ಲ, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋ ಕೆಳಗಡೆ ಹೈಪ್ ಬಟನ್ ಅದೇ, ಆ ಬಟನ್ ಒತ್ತಿ ನಮಗೆ ಪಾಯಿಂಟ್ಸ್ಗಳು ಕೊಡಬೇಕು ಅಂತ ಕೇಳ್ಕೊತೀವಿ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಜೊತೆಗೆ ಹೈಪ್ ಕೂಡ ಮಾಡಿಬಿಡಿ. ಯಪ್ಪ ಹೆಂಗೋ ಮನೆಯಾಗ ಯಾರು ಇದ್ದಂಗೆ ಕಾಣಕ್ಕಿಲ್ಲ. ಇವತ್ತಾಲೆ ಗುರುವಾರ ಅಲ್ವೇ? ಬರಲಿ ಏ ಸಸಿ ಬಾರ್ಲೆ, ನಿಂಗೆ ಹೆಂಗೆ ಚಳ್ಳೆ ಹಣ್ಣು ಕೊಡಬೇಕು ಅಂತ ನನಗೆ ಗೊತ್ತದೆ. ಏನೇ ಅದು ಸರಿಯಾಗಿ ಬುಗ್ಳಿ. ಸಸಿ ಈ ವಿಷಯ ನೀನು ಬರೋಕ್ಕೆ ಮುಂಚೆಲೇ ನಡೆದಿತ್ತು, ಅದಕ್ಕೆ ನಾನು ನಿನಗೆ ಹೇಳೋಕ್ಕಾಗಲಿಲ್ಲ. ಇಲ್ಲೇ ಹೋಗಿದ್ರೆ ನೀನೇ ಹೆಂಗೋ ಜೋಪಾನ ಮಾಡಿರುವೆ. ಬಿಡು, ಈಗ ಆಗೋಗಿದ್ದು ಹೇಳಿ ಏನು ಪ್ರಶ್ನೆ. ಆದರೂ ಇರೋ ವಿಷಯ ಹೇಳಲೇಬೇಕಲ್ವಾ? ಈಗ ಇಷ್ಟಕ್ಕೆ ಬಂದು ನಿಂತದೆ, ಹೆಂಗೆ ಸುಮ್ಕಿರೋದು ಹೇಳ್ತೀನಿ. ಸುಬ್ಬಿ ಹೇಳ್ದಂಗೆ ನಿಮ್ಮ ಅತ್ತೆ ಒಡವೆ ನೀ ಹೇಳ್ದಷ್ಟೇ ಇದ್ದೋ. ಆದರೆ ನಿನ್ನ ಮದುವೆಗೆ ಮನ್ ತುಂಬ ಜನ ಎಲ್ಲೆಲ್ಲಿದ್ದೋ ನೆಂಟರೆಲ್ಲ ಮಂಗಳಕ್ಕನ ಮಗನ ಮದುವೆ ಅಂತೇಳಿ ಮದ್ದು ತುಂಬ್ಕೊಬಿಟ್ರು. ನಿಮ್ಮ ಅವನು ತಾಯಿ ತಂದೆಯಲ್ಲಿ ಹುಡುಗಂಗೆ ಬೇಜಾರಾಗಬಾರ್ದು ಅಂತ ಸುತ್ತ ಹೇಳ್ಕೊಬಂದಿದ್ರು. ನಾನು ಯಾರನ್ನ ಅಂತ ಕಾಯನ ಒಬ್ಳು, ಅವಾಗ ಮನೆಯಾಗೆ ನಾನು ಒಬ್ಬಳೇ ಇದ್ದೋಳು. ಇನ್ನು ಮಿಕ್ಕೋರು ಆಳು ಕಾಳು ಯಾರ ಮೇಲೆ ಅಂತ ನಾನು ಜವಾಬ್ದಾರಿ ಬಿಡೋಕ್ಕಾಗ್ತದೆ? ಒಬ್ಬಳೇ ಎಷ್ಟೊಂದು ನಿಭಾಯಿಸೋಣ. ನಿಮ್ಮ ಮಾವ ಆಚೆಲಿ ಕೆಲಸ ಹಿಡ್ಕೊಂಡು ನಿಂತ್ಕೊಬಿಟ್ರು. ನಾನು ಮನೇಲಿ ಬಂದವ್ರು ನೋಡ್ಲಾ, ಮನೆ ಜೋಪಾನ ಮಾಡಲ ಅಂತ ಒಬ್ಬ ಬರಾಟೆಗೆ ನಿಮ್ಮ ಅತ್ತೆ ಒಡವೆ ಎಲ್ಲ ಆ ಬೀರುನಾಗ ಇಕ್ಕಿದ್ದೆ. ಅದು ಯಾವ ಮಾಡಿದಾಗ ಅದು ಯಾರು ಎತ್ಕೊಂಡ್ರು ಒಂದು ಗೊತ್ತಿಲ್ಲ ಕಣವ. ಅಷ್ಟು ನಿಮ್ಮ ಅತ್ತೆ ಒಡವೆ ಅಂತ ಹೇಳಿ ಆ ಬೀರುನಾಗ ಜೋಪಾನ ಮಾಡಿ ಎತ್ತಿಕ್ಕಿದ್ದ. ಮದುವೆ ಮುಗಿಸ್ಕೊಂಬಂದು ನೋಡ್ತೀನಿ, ನಾನು ಹಿಂಗೆ ಕೊಟ್ಟೊಂದು ಸರ ಈಗಿರೋದು 2 ಸರ ಬಿಟ್ರೆ ಇನ್ನೊಂದು ಒಡವೆ ಇಲ್ದಂಗೆ ಎಲ್ಲ ಎತ್ಕೊಂಬಿಟ್ಟಿದ್ರು. ಯಾರು ಅಂತ ಕಾಣೋಣ. ಹಂಗುವೆ ಮದುವೆ ಮುಗಿಸ್ಕೊಂಡು ಬಂದ್ಮೇಕೆ ನೋಡಿದ್ರೆ ಹೀಗೆಲ್ಲ ಆಗೋಗಿತ್ತು. ಆವಾಗ ಯಾರ ಮೇಲೆ ಅಂತ ತೋರ್ಸೋಣ? ಯಾರು ಓದೋರು, ಯಾರು ಬಂದವರು, ಇರೋರ ಮೇಲೆ ಅಂದರೆ ಆಮೇಲೆ ನೋಡಿದವ್ರ ಮನೆ ಮದುವೆಗೆ ಹೋಗಿ ಹಿಂಗಾಯ್ತು ಅಂತಾರೆ ಅಂತ ಸಂಬಂಧಗಳೇ ಮುರಿದೋಯ್ತವೆ. ಈಗ ಯಾವ ಕತೆ ನೋಡೋಣ ಅಂತ ಹೇಳು. ಅದಕ್ಕೆ ನಿಮ್ಮ ಮಾವನ್ಗೆ ಹೇಳಿದ್ರು ಅವ್ರವೇ ಬಂದವ್ರ ಮೇಲೆ ಅಪ್ಪ ದೇವಸ್ತಿ ಅಂತಲೇ ಅಂತಿದ್ರು. ಅದಕ್ಕೆ ಯಾರಿಗೂ ಹೇಳ್ದಿರಾ ಸುಮ್ಕಾಗೋದೆ. ಇದೇನತ್ತೆ ಹಿಂಗೆ ಒಳ್ಳೆ ಚಿಕ್ಕ ಮಕ್ಳು ಆಟ ಸಾಮಾನು ಕಳೆದೋಯ್ತು ನಂಗೆ ಹೇಳ್ತಿದ್ದೀರಿ, ಅರ್ಧ ಮಕ್ರಿ ಒಡವೆ ಕಳೆದೋಗಿ ಯಾರಿಗೂ ಹೇಳ್ದಿರ ಸುಮ್ಕಾಗೋದ್ರೆ? ಅಷ್ಟೊಂದು ತರಿ ಒಡವೆ ನಿಮ್ಮವೇ ಆಗಿರೋ ಹಿಂಗಿರ್ತಿದ್ರೆ ಇದೊಳ್ಳೆ ಚೆಂದ ಕನ್ಸಸಿ. ನನಗಿದ್ದಾವೆ 1-2 ಜೊತೆ, ಅಲ್ಪವಿಗೆ ಹಾಕಿ ನಾನು ಹಾಯ್ಕೊಂಡಿದ್ದೆ. ಇನ್ನೆಲ್ಲಿದ್ದೋ ನಾವು ನಿಮ್ಮ ಅವನವ ನಾವು ಹಾಯ್ಕೊಳಕ್ಕಾಗತ್ತೆ? ಅದಕ್ಕೆ ಎತ್ತು ಮಡಗಿದ್ದೆ. ಅಷ್ಟರಲ್ಲಿ ಹಿಂಗಾಗೋಯ್ತು. ನನ್ನ ನೋಡುವೆ ಆದ್ರೇನು ಅವ್ರು ನೋಡುವೆ ಆದ್ರೇನು? ಈಗ ಯಾರೋಡು ಹೋಗಿದ್ರು ಸಂಬಂಧದಲ್ಲಿ ಮನೆಗೆ ಬಂದಾಗ ಯಾರ್ದಾರು ಮೇಲೆ ಒರೆಸಿದ್ರೆ ಆತದ? ಅದಕ್ಕೆ ಸುಮ್ಕಾದೆ. ಲೇ 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 ಮಾರಿ, ಏನು ಬಾಯೋದಂಗೆ ಮಾತಾಡ್ತಿದ್ದೀನಿ ನೀನು? ಅಲ್ಲ ಕಣ್ಲೇ, ನೀನು ತಲೆಯಲ್ಲಿ ಬುದ್ಧಿ ಮಾತಾಡ್ತಿದ್ಯೋ ಇಲ್ದಂಗೆ ಮಾತಾಡ್ತಿದ್ಯೋ? ಅಲ್ಲ ಮನೆಗೆ ಬಂದವರು ಮದುವೆಗೆ ಬಂದವರು ಯಾರಂತ ಕಳ್ಳರು ಬಂದಿರೆ, ಯಾರಂತ ಬಿಕಾರಿಗಳು ಬಂದಿದ್ರೆ ಎತ್ಕೊಬಿಟ್ಟವ್ರೆ ಅನ್ನಕ್ಕೆ? ನಮ್ಮ ಮನೆಗೆ ಬಂದವರೆಲ್ಲ ನಮ್ಗಿನ್ ಸಮದವ್ರಿಯ, ನಮ್ಗಿಂತ ಮೇಲವ್ರಿಯ. ಇನ್ನು ಅಂಥವ್ರು ಇಂಥವ್ರು ಬಂದರು ಅವರೆಲ್ಲ ಪಾಪ ಚೌಟ್ರಿಗೆ ಬಂದವರು. ಇನ್ಯಾರು ಆಳು ಕಾಳು ನೀನು? ಅವ್ರೇನು ಹೊಸ ಆಳು ಕಾಳುಗಳೇ? ಈಗ ಕತೆ ಹೊಡಿತಾ ಇದೆಯಾ? ಏನು ಮಾಡಿದ್ಯಾ ನೆಟ್ಟಗೆ ಬಗಳು? ಸುಮ್ಕಿರು ನೀನೊಳ್ಳೆ. ನಾನು ಎತ್ಕೊಂಡು ಸುಳ್ಳು ಹೇಳ್ಬೇಕೆ? ಇರೋದು ಹೇಳಿದ್ರೆ ಹಿಂಗಾಡ್ತಿದ್ದಿಲ್ಲ ಮತ್ತು ಇನ್ನೇನು? ಅಲ್ಲೇನೋ ಒಂದು ಹೂವು ಮಡಗಿದೆ, ಬಿಸ್ಕೆಟ್ ಮಡಗಿದೆ, ಅದು ಹೊಟ್ಟೋಯ್ತು ನಂಗೆ ಹೇಳ್ತಿದ್ಯಲ್ಲ. ಬೀರುಲಿದ್ದು ಒಡವೆಯ ಮನೆಗೆ ಬಂದು ಯಾರೋ ನೆಂಟರು ಎತ್ಕೊಂಡು ಹೋದ್ರಂತೆ, ಅದನ್ನ ಇವಳು ನೋಡ್ದಂಗೆ ಸುಮ್ಕಾಬಿಟ್ಲಂತೆ. ಇಷ್ಟು ವರ್ಷ ಆದರೂ ಬಾಯ್ ಬಿಡ್ದಿರಾ? ಈ ಕತೆ ಎಲ್ಲ ನನ್ನ ಹತ್ರ ಹೇಳಿಯೇ? ಏನಾದರೂ ಮಕ್ಕಳು ನೋಡ್ವೆ? ದಿಟ್ಟಾನ ನನಗೇನು ಗೊತ್ತು? ನೀನೊಳ್ಳೆ ಇರೋದೇ ಹೇಳ್ತಾ ಇಲ್ವೇ? ಏನಿಲ್ಲ ಇರೋದು ಹೇಳ್ತಿರೋದು? ಯಾರು ಹೊತ್ಕೊಂಡು ಹೋದ್ರೆ ನೀನು ಬಂದವ್ರನ್ನ ಹೋಗ್ಲಿ ಏನಾದು ಅಂತ ಇಷ್ಟು ನನ್ನ ಹತ್ರ ಹೆಂಗ್ಲೇ ನಂಬನ ಈ ಮಾತಾ? ಯಾರು ಕುಳ್ದಂಗೆ ಹೇಳೋರು ನಂಬನೇನಿದ? ನೋಡು ಸಸಿ, ನಿಮ್ಮ ಮಾವ ಮಾತು ಕಟ್ಕೋಬೇಡ, ಇರೋದಿಟ್ಟ ಹೇಳ್ತೀನಿ. ಅವತ್ತು ಇಷ್ಟೆಲ್ಲ ಆಯಿತು. ನಾನು ಅವಾಗೇನು ಚಿನ್ನದ ಬೆಲೆ ಎಷ್ಟಿರಲಿಲ್ಲ ಬುಡತೆಗೆ. ನಿಮ್ಮ ಅಪ್ಪನ ಮನೇಲಿ ಹೆಚ್ಚಾಗಿ ಹಾಕಳ್ಸೋರೆ, ಇವಳ್ದವು ನಿನಗೆ ಕೊಟ್ಬಿಡೋಣ ಅಂತ ಹೇಳ್ಕೊಂಡು ಸುಮ್ಕಾದೆ. ನೋಡವ, ನಿಮ್ಮ ಮಾವ ಹೇಳ್ದಂಗೆ ಅಂಥ ಅಕ್ರುಳ್ಳಿ ಜನ ಬಂದಾಗ ನಾವು ಅವ್ರ ಮೇಲೆ ದೂರ ಹೊರ್ಸೋರೆ ನಮ್ಮನ್ನೇನಂತಾರೆ ಹೇಳು? ಅದಕ್ಕೆ ಸುಮ್ಕಾದೆ. ಅಲ್ಲ ಕಣತೆ, ನೀವು ಅವತ್ತು ಹೇಳ್ದೆ ಆಮೇಲೆ ಯಾರು ಹೇಳ್ಬೇಕಲ್ವ? ನಾನೇ ನಾನು ಕೇಳೋವ್ರಿಗೂ ಸುಮ್ಕಿದ್ದೀರಲ್ಲ. ಈಗ ನೋಡಿದ್ರೆ ಇಷ್ಟು ಮಾತಾಡ್ತಿದ್ದೀರಿ. ಅಲ್ಲ ಅಷ್ಟೊಡವೆ ಅಂದರೆ ಎಷ್ಟಾರ ಬೆಲೆ ಆಗಲಿ, ಚಿನ್ನೊಡವೆನೇ ಅಲ್ವೇ? ಹೂ ಕಣವ. ಅಯ್ಯೋ ರಾಮ, ನೋಡು ಇದಕ್ಕೆ ಅನ್ನೋದು ಜನಕ್ಕೆ. ಈಗಿನ ಕಾಲದಾಗ ನಾನು ತಾಯಿಲ್ ತಬ್ಲಿ ಅಂತ ನಾನು ಗಡಿಬಿಡಿಲಿ ಮದುವೆ ಮಾಡೋಕೆ ಓಡಾಡಿದ್ರೆ ಈಗ ನನ್ನ ಮೇಲೆ ಬತ್ತದೆ. ಇದು ಬೇಕಿತ್ತೇ? ನೋಡು ಅವತ್ತೇ ಅಂಕ್ಲು ರಂಪಣ್ಣ ಮಾಡಿ ಬಂದವ್ರನ್ನೆಲ್ಲ ಆಚೆ ಕೊಡ್ಸಿದ್ರೆ ಚಂದಾಕಿರೋದು. ಅಲ್ಲ ಕಣತೆ, ನೀವು ಒಳ್ಳೆ ಮಾತಾಡ್ತಿರೋದು ಹೆಂಗದೆ ನೋಡ್ರಿ. ಮತ್ತು ಇನ್ನೇನು ಸಸಿ
ನಾನೇ ನಿಮ್ಮ ಅತ್ತೆ ಹೊಡ್ಕೊಂಡು ನನಗಿಲ್ವೇ ಗತಿ? ನಮ್ಮ ಅಪ್ಪನ ಮನೆಯವರೇ ಒಂದು ಬಂಡಿ ಹಾಕಳ್ಸೋರು ನನಗೆ. ಈಗಲೂ ಬೇಕು ಅಂದರೂ ಕೊಟ್ಟೋರವ್ರೆ. ಅಂಥದ್ರಲ್ಲಿ ನಾನು ನಿಮ್ಮ ಅತ್ತೆ ಒಡವೆಯ ಕದ್ದು ಮುಚ್ಚಿ ಸುಳ್ಳಲ್ಲಿ ನಾನು ಮಡಿಕೋಬೇಕು ಅಂತೀಯೇ? ಲೇ ಗಿರ್ಜಿ, ಏನು ಮಾತು ಅಂತ ಆಡ್ತಿದ್ಯೆ? ಅಲ್ಲ, ಇದೊಳ ಹುಡುಗಾಟಿಕೆಗೆ ಬೇಕು ಜರ ಬರೋ ಮಾತಾಡ್ಬಿಟ್ಟು ಈಗ ಇನ್ನೊಂದು ಕಡೆಗೆ ತಿರುಗಿಸ್ತಿದ್ಯೆ. ನೋಡಪ್ಪ, ನೋಡಿ ಸಸಿ, ಇಬ್ರಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನಂತೂ ನಿಮ್ಮವು ನೋಡ್ಬೇಕು ಕಾಣಿ, ಹಿಂಗೆ ಆಗಿದ್ದು. ಯಾವ್ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿಕೊಟ್ಟೇನೋ. ಇದಕ್ಕೆ ಮೇಲೆ ನನಗೆ ಕೇಳಬೇಡಿ. ಅವತ್ತೇನೋ ಮನೇಲಿ ಮದುವೆ ನಡೀತದೆ, ಇದೆಲ್ಲ ತೆಗೆದ್ರೆ ಈ ಮದುವೆ ತೊಂದರೆ ಆಯ್ತದೆ ಅಂತ ಸುಮ್ಕಾದೆ. ಈಗ ನೀವು ಅದನ್ನೇ ಮಾಡಬೇಕಿತ್ತು ಅಂದರೆ ನಾನೇನು ಮಾಡೋಕ್ಕಾಗಿಲ್ಲ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಅಯ್ಯೋ ಅದೇನೋ ನನಗೆ. ಇವ ತಾಯಿ ಸಸಿ, ನೀ ಕೈ ಮುಟ್ಟು ಬೇಡ್ಕತ್ತೀನಿ ಕಣವ. ಅಯ್ಯೋ ಮವ್ಯ, ಬುಡಿ ಕೈಯ, ಇದೇನು ಮಾಡ್ತಿದ್ದೀರಿ ನೀವು? ನೀವು ನನ್ನ ಕೈ, ಅಯ್ಯೋ ಬುಡಿ. ಇಲ್ಲ ಕಣವ, ನೀನು ಬೇಜಾರು ಮಾಡ್ಕೊಬೇಡ. ನೀನು ನನ್ನ ಮಗಳಿದ್ದಂಗೆ, ನಿನ್ನ ಕೈ ಹಿಡ್ಕೊಂಡ್ರೆ ತಪ್ಪಿಲ್ಲ. ಈಗ ಮುಂದೆ ಮಾಡಿರೋ ಕೆಲಸ ಎಂಥದ್ದು ಅಂತ ಗೊತ್ತಾಯ್ತಲ್ಲ ನನಗೆ. ಏನೋ ಮಾಡೋಳೆ ಅಂತ ಅಷ್ಟೇ ಗೊತ್ತಾಯ್ತದೆ. ವಾ, ನಿನ್ನ ಕೈ ಮುಗಿತೀನಿ. ಈ ವಿಷಯನ ಯಾರಿಗೂ ಹೇಳ್ಬೇಡಕ್ಕಂತ ತಾಯಿ. ಹಿಂಗಾಗದೆ ಅಂತ ಗೊತ್ತಾರೆ, ಎಂಥ ಕುಳ್ಳುಂಗೆ ಆದರೂ ಇವಳ ಮೇಲೆ ಅನುಮಾನ ಬರ್ತದೆ. ನೋಡಿ, ಜಮೀನ್ದಾರು ಮನೇಲಿ ಹಿಂಗೆ ಆಯ್ತದೆ ಅಂತ ಆಚೆಲ್ಲ ಜನ ನಗ್ತಾರೆ. ದಯವಿಟ್ಟು ಕಣವ, ಅದೇನಾಗದೆ ಅಂತ ತಿಳ್ಕೊಂಡು ಇದೇ ತಂದ್ಕೊಟ್ಟೇನು. ಆಗಲಿಲ್ಲ ನನ್ನ ಜೀವ ಬಂದಾಗೆ ಅದೆಷ್ಟು ಒಡವೆದ್ದು ಅಂತ ತಿಳ್ಕೊಂಡು ಅವನ್ನ ನಿಂಗೆ ಆ ದುಡ್ಡು ಒಡವು ಏನೋ ಒಂದು ವ್ಯವಸ್ಥೆ ನಾನು ದುಡ್ದಾರ ತಂದ್ಕೊಡ್ತೀನಿ ಕಣ್ತಾಯಿ. ದಯವಿಟ್ಟು ಮರ್ಯಾದೆ ತೆಕ್ಕಿಬೇಡ ಕಣವ. ನೀನು ಈ ವಿಷಯನ ಆಚೆ ಹೇಳ್ಬೇಡ ಕಣವ. ನಾನು ಇದಕ್ಕೆ ಏನಾರ ಒಂದು ಪರಿಹಾರ ಹುಡುಕ್ತೀನಿ. ನೀನು ಈ ವಿಷಯ ಎಲ್ಲೂ ಹೇಳಲ್ಲ ಅಂತ ನಂಗೆ ಮಾತು ಕೊಡೆವಾ. ಅಯ್ಯೋ ಮಾವಯ್ಯ, ನೀವು ಕೈ ಬಿಡಿ. ನೀವು ಇಷ್ಟೊಂದು ಕೇಳ್ಕೋಬೇಕೆ? ನಾನು ವಿಷಯ ಆಚೆ ಎಲ್ಲೂ ಹೇಳೋಕ್ಕಿಲ್ಲ. ನಾನು ನಿಮಗೆ ಈ ಒಡವೆ ಇಷ್ಟು ದಿವಸ ಕೇಳಿರಲಿಲ್ಲ. ಅರೆ ಏನು ಮಾಡೋಣ, ನಾವಿರೋ ಪರಿಸ್ಥಿತಿಗೆ ಮಗಳಿಗೆ ಏನಕ್ಕಾರ ಆಯ್ತದೆ ಅವ್ರ ಅಜ್ಜಿ ಒಡವೆ ಅಂತ ಕೇಳ್ಕೊಬಂದೆ. ಆದರೆ ಇಲ್ಲಿ ಅತ್ತೆ ಹೇಳೋದು ನಂಬೇಕು, ಏನು ಮಾಡಬೇಕು ಒಂದು ತಿಳಿವಲ್ದಾಯ್ತದೆ. ತಾಯಿ, ನಾನು ನೀನು ಜೊತೆಗೆ ಸೇರೆ ಇದ್ರ ಸತ್ಯನ ಈಚೆಗೆ ತೆಗಿಯೋಣ. ದಯವಿಟ್ಟು ಕಣವ, ನೀನು ಇದನ್ನ ಇಲ್ಲೇ ಬಿಟ್ಟಿರು. ನಾನು ಇದನ್ನು ನೋಡಿ ಏನು ಹತ್ರ ಮಾತಾಡ್ತೀನಿ. ಸರಿ ಕಣವ, ಕೂತ್ಕೋ, ಕಾಪಿ ಕುಡ್ಕೊಂಡು ಹೋಗುವಂತೆ. ಆಯಿತು ಮವ್ಯ, ನೀವು ಹೇಳ್ದಂಗೆ ಆಗಲಿ. ಸರಿ ಮವ್ಯ, ನಾನಿನ್ನು ಬರ್ತೀನಿ. ಈ ಮಾರಿ ಏನೋ ಮಾಡೋಳೆ. ಈ ಬಯಲಾಟ ನಿಂಗಾರ ಈಚೆಗೆ ತೆಗಿಬೇಕಲ್ಲ. ಮಾಡೋಣ, ಏನೋ ಒಂದು ಐಡಿಯಾ ಅಂತೂ ಮಾಡಿ ಇವಳು ಬಾಯೆಲ್ಲ ಏನಾಯ್ತು ಅಂತ ದಿಟ ಈಚೆಗೆ ಕಕ್ಕಿಸ್ಲೇಬೇಕು. ಸುಬಕ್ಕ. ಓ ಯಾರದು? ಓ ಪದ್ಮಾ, ಬಾ. ಎಷ್ಟೊಂದು ದಿವಸ ಆದ್ಮೇಲೆ ನಮ್ಮನೆ ಕಡೆ ಬಂದ್ಬಿಟ್ಟಿದೆಯಲ್ಲ ತಾಯಿ. ನೀನೇನೇ ವಾತಾರನೇ ಫೋನ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಿ. ಅಯ್ಯೋ ಅಂಥದ್ದೇನಿಲ್ಲ ಕಣ್ ಬಾ ಪದ್ಮಾ. ಅದು ನಮ್ಮ ಇವನ್ಗೆ ಜಾಂಕುಗೆ ಫೋನ್ ಮಾಡ್ತೀವ್ನಿ, ಹೋಯ್ತಾನೆ ಇಲ್ಲ ಕಣ. ಇಷ್ಟೊತ್ತಿಗೆ ನಮ್ಗೆ ಆಗ್ಲು ಅಂದ್ರೆ ಅವ್ರು ರಾತ್ರಿ ಎಲ್ಲೋ ಮನೆ ಕೇಳಿರ್ಬೇಕು. ಇಲ್ಲ ಕಣ್ ಪದ್ಮಾ, ದಿವಸ ರಾತ್ರಿ ಮನೆ ಕಳಕ್ ಮುಂತಲ್ಲಿ 2ಕ್ಕೆ 3ಕ್ಕೆ ಒಂದು ದಿವಸಕ್ಕೆ ಫೋನ್ ಮಾಡೋನು. ಯಾಕೋ 3 ದಿವಸ ಆಯ್ತು ಫೋನೇ ಮಾಡಿಲ್ಲ. ಅದಕ್ಕೆ ಅಯ್ಯ ಮಾಡ್ತೇನೆ ತಕೋ. ಬಾ ಕೂತ್ಕೋ. ಏನು ಇತ್ತಗಡೆ ಬಂದ್ಬಿಟ್ಟೆ? ಹಿಂಗೆ ಹೋಯ್ತಾ ಇದ್ನಾ ನಿಮ್ಮ ತೋಟದಾಗೆ ಅವ್ರ ಸೊಪ್ಪು ಏನು ಚೆನ್ನಾಗಿ ಬೆಳೆದಿದೆ ತಾಯಿ. ಯವ್ವ ನಿನ್ನ ಕೈಲಿ ಹಂಗೆ ಬರ್ತದವಳು. ಒಳ್ಳೆ ಏನು ದಟ್ಟು ಹುಲ್ ಬೆಳ್ದಂಗೆ ಬೆಳ್ಕೊಂಡು ಕೂತಿತ್ತು. ಅದಕ್ಕೆ ನೀನು ಕೇಳ್ಬಿಟ್ಟು ಕಿತ್ಕೊಂಡೋಗೋಣ ಅಂಥೇಳಿ ನಾವು ಸರಿ ಯಾರು ಕಿತ್ಕೊಳ್ಳಿಲ್ಲ ಕಣಕ. ಎಲ್ಲ ದಂಟು ಬಿಟ್ಬಿಟ್ಟಿವ್ನಿ, ಬೀಜ ಬೇಕು ಅಂತವ. ಅದಕ್ಕೆ ಒಪ್ಪತ್ಕಾಗಿನಿಗೆ ಕೇಳಿಬಿಟ್ಟು ಕಿತ್ಕೊಂಡೋಗೋಣ ಅಂತ ಬಂದೆ. ಅಯ್ಯ ತಾಯಿ, ಅದಕ್ಕೇನು ಬೇಲಿಗೆ ಬೀಗ ಹಾಕ್ಕೊಂಡಿವ್ನಿ. ನಾನು ನಿನ್ನ ಕೇಳ್ಬಿಟ್ಟೆ ಕಿತ್ಕೊಂಡೋಗ್ಬೇಕೆ? ಹೋಗಿ ಕಿತ್ಕೊ ಹೋಗು, ಯಾರು ಬೇಡ ಅಂದರು. ಎಂತೆಂಥವ್ರು ಕದ್ದು ಮುಚ್ಚಿ ಕಿತ್ಕೊಂಡೋಯ್ತಾರೆ, ನೀನು ಕೇಳಕ್ಕೆ ಬೇರೆ ಬಂದ? ಏನೇ ಆಗಲಿ, ಮಡಿ ಕಟ್ಟಿ ನೀರು ಹಾಕಿ ಎಷ್ಟು ಜೋಪಾನ ಮಾಡಿ ಬೆಳೆಸಿರ್ತಿ, ಕೇಳ್ದಂಗೆ ಕಿತ್ಕೊಂಡೋಗಾರೆ. ಅವ್ಯಾವೋ ತಳಮಸ್ತ ಮಾಡ್ತಾರೆ ಅಂದರೆ ಎಲ್ಲರೂ ಮಾಡಾರೆ. ಸುಮ್ಕಿರು. ಏನು ಮಾಡಿದ್ದೆ ಒತ್ತಾರನೇ? ಅಯ್ಯೋ ಏನೇ ಮಾಡೋಣ, ಅದೆಂಥದ್ದು ಚಿತ್ರಾನ್ನ ಬೇಕು ಅಂತ ನಮ್ಮನೆ ಗಂಡಸು ಬಗಸ್ಕೊಂಡಿತ್ತು, ಅದನ್ನೇ ಮಾಡಾಕ್ತೆ. ನನಗೆ ಹಬ್ಬಕ್ಕೆ ಎಲ್ಲ ಮಾಡ್ತಿದ್ಯೋ ತಯಾರಿಗಳ? ಮಕ್ಕಳೆಲ್ಲ ಬರ್ತಾವ್ರಂತೆ. ನಿಂಗೆ ಯಾರು ಹೇಳ್ದವರು? ಯವ್ವ ನಮ್ಮ ಊರ್ನಾಗೆ ಕೆಮ್ಮುದ್ರು ಊರು ತುಂಬ ಅಂಟ್ತದೆ, ಉಸುರು ಅಂಟ್ತದಲ್ಲ ಯವ್ವ. ಯಾರು ಅಲ್ಲ ಕಡೆ ಅವಳು ಸುಬ್ಬಣ್ಣನೇ ಕಣ. ಒತ್ತಾರೆ ಹೋಯ್ತಾಯ್ತು. ಏನು ಸುಬ್ಬಣ್ಣ ಅಂತ ಹಂಗೆ ಮಾತಾಡ್ತವ ಹೇಳ್ತು. ಇದಕ್ಕೇನೇನು ಮಾಡಕ್ಕೆ ಮೇ ಗಂಡ್ಸ್ಗೆ ಹೋಯ್ತಕ. ನಿನ್ಗೆ ಹೇಳೋ ರೆಸೆಟ ಈ ಊರಾಗಿನ ಯಾರ್ಯಾರು ಕೇಳ್ಕೊ ಬಂದವನು. ಓ ಸಂತೋಷದ ವಿಷಯನೇ ಅಲ್ವಾ ತಕೋ. ಮಕ್ಕಳೆಲ್ಲ ಸೇರಿ ಎಷ್ಟು ದಿವಸ ಆಗಿತ್ತು. ಭೂವಿನೂ ಗೊತ್ತಾವಳಂತೆ. ಹ್ಞೂ ಅದೇ ಸಂತೋಷ ನನಗೇನು. ನನಗೆ ಸಸಿ ಬತ್ತಾ ಇಲ್ವೇ? ಸಸಿ ಬತ್ತಾವಳೆ, ಕರ್ದೀವ್ನಿ. ನನ್ನ ಅಳಿಯನೇ ಬರೋಕ್ಕಿಲ್ವಂತೆ. ಅದೇನೋ ಬಾಳೆಗೆ ಔಷಧಿ ಹೊಡಿಸ್ಬೇಕು, ಅವತ್ತಿನ ದಿವಸ ಬರೋಕ್ಕೆ ಕೇಳೂನಿ. ಅದು ಇದು ಅಂತವ ಕತೆ ಹೊಡಿತಾನೆ. ನಾವು ಕರಿಯೋದು ಕರೆದಿದ್ದೀವಿ, ಅದಕ್ಕೆ ಮೇಲೆ ಅವ್ರ ಇಷ್ಟ. ನನ್ನ ಮಗಳು ಮೊಮ್ಮಗಳು ಬತ್ತಾವ್ರಿ. ಅರೆ ನನಗೆ ಇನ್ನೊಂದು ತಲೆನೋವು ಕೂತದ ತಗ. ಏನು ಇನ್ನೇನು ಇದ್ದಿದೆಯಾ ವರ್ಷನೂ? ಈಗ ನನ್ನ ಮನೆಗೆ ನನ್ನ ಮಗಳು ಬರ್ತಾಳೆ ಸಸಿ. ಈ ಪೂರ್ಣಿ ಅವಳಲ್ಲ, ಅವ್ರ ಅವ್ನ ಮನೆಗೆ ಹೋಗ್ಬೇಕು ಅಂತ ಕೂತವಳೆ. ಈಗ ಅವಳೆಲ್ಲ ಅವ್ರ ಅವ್ನ ಮನೆಗೆ ಕೂತ್ಕೊಬಿಟ್ರೆ ಇಲ್ಲಾರವ. ಓ
ಅದು ದಿಟ್ವೆ ಅವರು ಗಂಡ ಇಬ್ರು ಏನು ಹಬ್ಬ ಮಾಡೋರು. ಮಗಳು ಅಳಿಯ ಬರ್ದಿರ ಈ ಒಂದೇ ಊರ್ನಾಗ ಸಂಬಂಧ ಮಾಡ್ಕೊಂಡ್ರೆ ಒಂದೇ ದಿವಸ ಹಬ್ಬ ಬಂದ್ರೆ ನೋಡವ ಇದೆಲ್ಲ ತಲೆನೋವು. ನಿಮ್ದತ್ತು ಯಾವಾಗಿಲ್ವೇ ಅದೇ. ಅವಳು ಹಂಗಂದ್ಲು, ವರ್ಷಕ್ಕೊಂದು ಹಬ್ಬ ದಿವಸ ಒಂದೇ ಊರಲ್ಲಿ ಮಗಳು ಹುಟ್ಟಿ ಹೆಂಗಕ್ಕ ಮಾಡಲಿ ನಾನು ಅಂತ. ಮತ್ತೆ ಅವಳು ಅಲ್ಗೋಗಿ ಕೂತ್ಕೊಂಡ್ರೆ ಗಂಡ ಮಕ್ಕಳು ಕರ್ಕೊಂಡು ನಾನು ನನ್ನ ಗಂಡ ಇಬ್ಬರೇ ಮಾಡಬೇಕೆ? ಮಗಳು ಬಂದೋಳು ಕೈಲಿ ಮಾಡ್ಸಾನೆ. ಹೆಂಗೋ ಅನ್ಸರ್ಸ್ಕೊಂಡು ಅರ್ಧ ದಿವಸ ಇಲ್ಲಿ ಅರ್ಧ ದಿವಸ ಅಲ್ಲಿ ಮಾಡ್ಕೋಗ್ರಿ. ವರ್ಷಕ್ಕೊಂದು ಹಬ್ಬದಲ್ಲಿ ಏನು ಕಿತ್ತಾಡ್ಕೊಂಡು ಚಂದ ಪದ್ಮ. ನಾನು ಹಂಗಂದೆ, ಪೂಜೆ ಅಡುಗೆ ಎಲ್ಲ ಆಗ ಗಂಟೆ ಇರು, ಆಮೇಲೆ ಬೇಕಾದ್ರೆ ನೀನು ಹೋಗು, ಬಂದವ್ರಿಗೆ ನಾನು ಸಸಿ ಊಟ ಕೊಟ್ಕೊತೀವಿ, ಒತ್ತಾರನೇ ಹೊಂಟುಬಿಟ್ರೆ ಹೆಂಗೆ ಅಂತ. ಆಗಕ್ಕಿಲ್ಲ, ನಾನು ಹೋಗ್ಬೇಕು. ಮಧ್ಯಾಹ್ನ ಮೇಲೆ ಹೋಗಿ ಯಾವ ಹಬ್ಬ ಅಂತಾಳೆ, ಅಲ್ಲಿ ನಮ್ಮವ್ವ ಒಬ್ಳೆ ಮಾಡ್ಲಾ ಅಂತಾಳೆ. ಒಂದು ಕೆಲಸ ಮಾಡು, ನಿಮ್ಮ ಬೀಗರು ನಿಮ್ಮನೆ ಕರ್ಕೋ. ಕರಿಯೋದು ಕರೆದಿದ್ದೀನಿ, ಅದಕ್ಕೆ ಬಾಕ್ಲಾಕೊಂಡು ಹಬ್ಬದ ದಿವಸ ನಿಮ್ಮನೆಗೆ ಬರೋಣ ಪದ್ಮಕ್ಕ ಅಂದ್ಲು. ಹೋಗತ್ತೆಗೆ ಇದು ಯಾವ ತೀರ್ಮಾನವೋ ನಾನಂತೂ ಕಾಣೆ. ಏನೋ ಮಾಡ್ಕೋ ಹೋಗ್ರಿ ಪದ್ಮ, ಇಷ್ಟಿಷ್ಟಕ್ಕೆಲ್ಲ ಏನು ಮಾಡೋದೇನೋ ತಳ್ಕೆಟ್ಟೋಗೋದೆ, ಅದೇನು ಮಾಡ್ತಾರೆ ನೋಡಲಿ. ನನ್ನ ಮಗನಿಗೆ ಹೇಳಿವ್ನಿ, ಅವನುಂಟು ಅವ್ನ ಹೆಂಡ್ರುಂಟು. ಸರಿ ಬಾ, ತೋಟಕ್ಕೆ ಹೋಗಿ ಓಸಿ ಅರ್ವೆ ಕಿತ್ಕೊಡು. ಹೋಗೋ ಕೆಲಸ ನೋಡು, ನನ್ನ ಕೆಲಸದ ಕಣ. ಅದನ್ನ ಬೇರೆ ಕಿತ್ಕೊಡಕ್ಕೆ ಬೇರೆ ಬಂದರೆ ಕಿತ್ಕೊ ಹೋಗು. ಇನ್ನೇನು ತೋಟನೇ ಬಂದ್ ಮಾಡ್ಬಿಟ್ಟಿಯೇ ನೀನು ಕಿತ್ಕೊಂಡು? ಒಂದಿಷ್ಟು ಬಾ ಕಿತ್ಕೊಂಡಿಯೇ, ಹೋಗು. ಸರಿ ಬರ್ತೀನಿ. ಅಯ್ಯೋ ಪಾಪ.